ಆರೋಗ್ಯಕರವಾದ ರಾಗಿ ಹಿಟ್ಟಿನ ದೋಸೆ ಮಾಡ್ಕೋಬೇಕಂದ್ರೆ ನೀವು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿರಿ. ಅಂದ್ರೆ ರಾಗಿ ಹಿಟ್ಟಿನ ದೋಸೆ ಮಾಡೋದು ಹೆಂಗೆ ಅಂಥೇಳಿ ನಿಮಗೂ ಗೊತ್ತಾಕತಿ. ರಾಗಿ ಹಿಟ್ಟಿನ ದೋಸೆ ಮಾಡೋಕೆ ನಾವು ಏನೇನು ಸಾಮಾನು ತೊಗೊಂಡಿವೆಲ್ಲ ಎಲ್ಲನೂ ಇದ್ರೊಳಗೆ ತೋರಿಸಿ ನೀಟಾಗಿ ನೋಡ್ಕೊರಿ, ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ನಾವು ರಾಗಿ ಹಿಟ್ಟಿನ ದೋಸೆ ಮಾಡೋಕೆ ಬಳಸ್ಕೊಳ್ಳುವಂಥ ಸಾಮಾನು ರೀ ಇವು. ಏನೇನು ಅದಾವಂದ್ರೆ ನಿಮಗೆ ತೋರಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರಾಗಿ ಹಿಟ್ಟಿನ ದೋಸೆ ಮಾಡಿ ತೋರಿಸ್ತೀನಿ ನಿಮ್ಗೆ. ರಾಗಿ ಹಿಟ್ಟಿನ ದೋಸೆ ಮಾಡೋಕೆ ನೋಡಿರಿ, ನಾನು ಇಷ್ಟು ರಾಗಿ ಹಿಟ್ಟು ತೊಗೊಂಡೀನಿ. ಒಂದು 1/4 kg ಸ್ವಲ್ಪ ಜಾಸ್ತಿ ಐತ್ರಿ, ಇದು ಅರ್ಧ kg ಸ್ವಲ್ಪ ಕಡಿಮೆ ಐತಿ. ಇಷ್ಟು ರಾಗಿ ಹಿಟ್ಟಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿನಿ ನಾನು. ಇವನ್ನೆಲ್ಲನೂ ಈ ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿರಿ. ಈಗ ಇವನ್ನ ಸ್ವಚ್ಛಗೆ ತೊಳ್ಕೊಂಬರೋಣ. ಉದ್ದಿನಬೇಳೆ ಒಳಗೆ ಧೂಳು ಇರ್ತೈತಲ್ರಿ, ಅದಕ್ಕೆ ಸ್ವಚ್ಛಗೆ ಇದನ್ನು 2-3 ಸಲ ಕಿವುಚಿ ತೊಳ್ಕೊಂಬರೋಣ. ಈಗ ಸ್ವಚ್ಛಗೆ ತೊಳ್ಕೊಂಬಂದೇನೆ ನೋಡಿರಿ ನಾನು. ಈಗ ಇವನ್ನ ಒಂದು 4-5 ತಾಸು ನೀರೊಳಗೆ ನೆನೆಯಿಡಲ್ರಿ. ಇದೆ ಪೂರ್ತಿ ಮುಚ್ಚುವಂಗೆ, ಬೇಳೆ ಮುಚ್ಕೊಳ್ಳೋಂಗೆ ನೀರು ಹಾಕ್ಕೊಳ್ಳೋಣ. ಒಂದು 4 ತಾಸರ ನೆನಿಬೇಕ್ರಿ ಇವು ನೀರಾಗ. ಆನಂತರ ಇದನ್ನು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣಂತ. ಈಗ 4 ತಾಸು ಬಿಟ್ಟು ಮಿಕ್ಸಿಗೆ ಹಾಕೋಣ ನೋಡಿರಿ. ಉದ್ದಿನಬೇಳೆ ನೆನೆದವು 4 ತಾಸು ಆಗಿತ್ತು ನಾನು ನೆನೆಕ್ಕೆ. ಈಗ ಇದನ್ನು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಬರೋಣ. ಈಗ ನೋಡಿರಿ, ಇಷ್ಟು ಸಣ್ಣಗೆ ಉದ್ದಿನಬೇಳೆನ ರುಬ್ಕೊಂಬಂದೇನೆ ನೋಡಿರಿ. ಈಗ ಈ ಪಾತ್ರೆ ಇಟ್ಕೊಂಡು ಸ್ವಲ್ಪ ದೊಡ್ಡದೇ ಇಟ್ಕೊರಿ ಪಾತ್ರೆ. ಹಿಟ್ಟು ಕಲ್ಸಕ್ಕೆ ಗಾಮ ಆಗ್ಬೇಕಲ್ಲ. ಈಗ ನಾನು ಅಷ್ಟು ರಾಗಿ ಹಿಟ್ಟು ಇದಕ್ಕೆ ಹಾಕ್ಕೊತೀನಿ ನೋಡಿರಿ. ಮೊದಲು ಸ್ವಲ್ಪ ಈ ಹಿಟ್ಟ ಕಲಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊರಿ. ಇದನ್ನು ನಾವು ಉದ್ದಿನಬೇಳೆ ಇದು ಮಿಕ್ಸಿಗೆ ಹಾಕಿದ್ದನ್ನು ಇದಕ್ಕೆ ಹಾಕ್ಕೊತೀವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊರಿ. ನೋಡಿರಿ, ಈ ಥರ ನಾನು ರಾಗಿ ಹಿಟ್ಟು ಕಲಿಸ್ಕೊಂಡೀನಿ. ಈಗ ಉದ್ದಿನಬೇಳೆ ಮಿಕ್ಸಿ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈಗ ಚೆಂದಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ. ನಮ್ಗೆ ದೋಸೆ ಮಾಡೋಕ್ಕೆ ಹಿಟ್ಟು ಯಾವ ಥರ ಮಾಡ್ಕೊತೀವಲ್ಲ ಅದೇ ಥರನ ಮಾಡ್ಕೊಳ್ಳೋಣ. ಇದನ್ನು ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಹಿಟ್ಟು ನಾವು ಸ್ವಲ್ಪ ಹಿಂಗೆ ಉಡಿರಿ. ನಮ್ಮ ಹಳ್ಳಿ ಭಾಷೆದೊಳಗೆ ಇದನ್ನು ಹಿಟ್ಟು ಉಡಿಯೋದು ಅಂತೀವಿ ನಾವು. ಈ ಥರ ಚೆಂದಾಗೆ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ. ನಾನು ಈ ಥರ ಕಲಿಸ್ಕೊಂಡೇನೆ ಹಿಟ್ಟು. ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ನೋಡಿರಿ, ತೆಳ್ಳಗೆ ಮತ್ತು ಗಟ್ಟಿಗೆ ಯಾವ ಥರ ಬೇಕು ಆ ಥರ ಹಿಟ್ಟು ನೀವು ಕಲಿಸ್ಕೊರಿ. ನಾ ಈ ಥರ ಕಲಿಸ್ಕೊಂಡೆ ನೋಡಿರಿ. ಈಗ ಹಿಟ್ಟಂತೂ ರೆಡಿ ಆಯ್ತು. ಈ ಹಿಟ್ಟನ್ನ ನಾವು ರಾತ್ರಿನಾಗ ಮಾಡಿಟ್ಕೋಬೇಕ್ರಿ. ಹಿಂಗೆ ಸಾಯಂಕಾಲ ಉದ್ದಿನಬೇಳೆ ನೆನಕ್ಕೋರಿ, ರಾತ್ರಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಹಿಟ್ಟು ಕಲಿಸಿಟ್ಕೊರಿ. ಬೆಳಗ್ಗೆ ಮುಂಜಾನೆದ್ದು ಮಾಡ್ಕೋಬೇಕ್ರಿ. ಅಂದ್ರೆ ಹಿಟ್ಟು ಉಬ್ಬಿ ಬರ್ತೈತಿ, ದೋಸೆ ಚಲೋ ಬರ್ತಾವೆ. ಈಗ ನಾವು ಬೆಳಿಗ್ಗೆ ದೋಸೆ ಮಾಡೋಣ. ಈಗ ಇದ್ರ ಮ್ಯಾಗ ಒಂದು ಏನರ ಮುಚ್ಚಿ ತೆಗೆದಿಟ್ಬಿಡೋಣ. ಮುಂಜಾನೆಯಾಗ ಹಿಟ್ಟು ಭಾಳ ಉಬ್ಬಿ ಬರ್ತೈತೆ ರೀ. ಹಿಟ್ಟು ಈ ಥರ ಆಗೈತೆ ನೋಡಿರಿ ಬೆಳಿಗ್ಗೆ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಷ್ಟು ಉಪ್ಪು ಹಾಕ್ಕೊಂಡಿಲ್ಲ ನಾನು. ನೀವು ನೋಡಿಕೊಂಡು ನಿಮ್ಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ, ಅಂದ್ರೆ ಎಲ್ಲ ಕಡೆ ಮಿಕ್ಸ್ ಆಕತಿ. ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋ ನೋಡಿರಿ. ಹಿಟ್ಟು ಸ್ವಲ್ಪ ಗಟ್ಟಿ ಐತಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನಿಮ್ಗೆ ದೋಸೆ ಮಾಡೋಕ್ಕೆ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟೇ ಮಾಡ್ಕೊಳ್ಳಿ. ನೋಡಿ, ಈ ಸೈಜ್ ಮಾಡ್ಕೊಂಡೆ ನಾನು ಹಿಟ್ಟು. ಈಗ ದೋಸೆ ಮಾಡ್ಕೊಳ್ಳೋಣ ನೋಡಿರಿ. ಹಾಕಿಟ್ಕೊಂಡೀನಿ, ತವಾನು ಕಾದೈತಿ.
ಈಗ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಿನೂ ದೋಸೆ ಮಾಡ್ಕೊಂಡು ಭಾಳ ಅಂದ್ರೆ ಭಾಳ ಚಲೋ ಬರ್ತವೆ. ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ರಾಗಿ ಹಿಟ್ಟು. ಶುಗರ್ನರಿಗಂತೂ ಭಾಳ ಚಲೋ ಆಗ್ತದೆ ನೋಡ್ರಿ ಇದು. ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ್ರಿ. ನೀವು ಬೇಕಾದ್ರೆ ತುಪ್ಪನೂ ಹಚ್ಕೋಬೋದು. ಭಾಳ ಚಲೋ ಹಾಕವ್ರಿ ರಾಗಿ ಹಿಟ್ಟಿನ ದೋಸೆ ನೋಡ್ರಿ ಎಷ್ಟು ಚಲೋ ಬರುತ್ತೆ. ಮತ್ತು ತವಾನ ಹಿಡ್ಕೊಳ್ಳೋದು ನೋಡ್ಬೋದು. ಸೇಮ್ ಗೋಧಿ ಹಿಟ್ಟಿನ ದೋಸೆ ಕಂಡಂಗೆ ಇರ್ತದೆ. ಆರೋಗ್ಯಕ್ಕೂ ಭಾಳ ಚಲೋ ರೀ ಇದು. ನೋಡ್ರಿ ಭಾಳ ಚಲೋ ಅಂದ್ರೆ ಭಾಳ ಚಲೋ ಬಂದೈತಿ. ಹಿಂಗೆ ಇನ್ನೂ ಒಂದು ಮಾಡಿ ತೋರಿಸ್ತೇನೆ ರೀ. ನೋಡಿರಿ ಡಯಾಬಿಟಿಸ್ ಇದ್ದವ್ರಿಗೆ ಇದು ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೇದಂದ್ರೆ ಒಳ್ಳೇದ್ರಿ ಇದು. ರಾಗಿ ದೇಹಕ್ಕೆ ತಂಪು ಕೊಡೋದು. ವಾರಕ್ಕೊಂದ್ಸಲನಾರ ರಾಗಿ ದೋಸೆ ಮಾಡ್ಕೊಬೇಕು. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರಾಗಿ ದೋಸೆ ರೀ ಇದು. ನೋಡಿರಿ ಒಟ್ಟ ತವ ಹಿಡ್ಕೊಳ್ಳೋದು ಭಾಳ ಚಲೋ ಅಂದ್ರೆ ಭಾಳ ಚಲೋ ಬರ್ತಾವೆ. ಈಗ ನೋಡಿ ರಾಗಿ ಹಿಟ್ಟಿನ ದೋಸೆ ರೆಡಿ ಆಯ್ತು. ನಾಷ್ಟ ಮಾಡೋದಂತ ಬಾಕಿ. ನೋಡಿರಿ ಆರೋಗ್ಯಕರವಾದ ರಾಗಿ ದೋಸೆ ರೆಡಿ ಆಗ್ಯಾವು. ಎಷ್ಟು ಮಸ್ತ್ ಬಂದವಂದ್ರೆ. ಈ ವಿಡಿಯೋ ನಿಮ್ಗೇನಾರ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್. ಈ ರಾಗಿ ದೋಸೆಗೆ ನೀವು ಚಟ್ನಿ ಆಲೂಗಡ್ಡೆ ಪಲ್ಯ ಏನಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತದೆ ರೀ ಇದು. ಒಂದು ಸಲ ನೀವು ಈ ಥರ ಮಾಡ್ಕೊಂಡ್ರಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ನೋಡಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.